ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಗಟ್ಟಲು ಯುಜಿಸಿ ತಂದಿದ್ದ ಹೊಸ ನಿಯಮದ ವಿಪರೀತ ಗಲಾಟೆ ಆಗ್ತಾ ಇತ್ತು ದೇಶವ್ಯಾಪಿ, ಪರ್ಟಿಕ್ಯುಲರ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರದ ಭಾರತದಲ್ಲಿ. ಅದು ನಾನು ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಮುಖ್ಯ ನ್ಯಾಯಮೂರ್ತಿ ಇವತ್ತು ಪೀಠ ಅದನ್ನು ಸಮಾಜವನ್ನು ವಿಭಜಿಸುವಂಥ ಅಪಾಯಕಾರಿ ಅಂಶಗಳನ್ನು ಹೊಂದಿದೆ. ಈ ನಿಯಮಾವಳಿಗಳಲ್ಲಿ ಅಸ್ಪಷ್ಟತೆ ಇದೆ, ಕೆಲವು ಕಡೆ ಸಂವಿಧಾನಕ್ಕೆ ಸಡ್ಡು ಹೊಡೆಯೋ ಥರ ಕಾಣಿಸುತ್ತೆ ಇದು. ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡಿಸೋಣ ಅಂತ ಹೇಳಿ ಅದನ್ನು ಸ್ಟೇ ಕೊಟ್ಟಿದ್ದಾರೆ, ಮಾರ್ಚ್ಗೆ ಮುಂದಕ್ಕೆ ಹಾಕಿದ್ದಾರೆ. ಹಾಗೆ ನೋಡಿದ್ರೆ ಒಂದು PIL, ಅದೇ ರೋಹಿತ್ ವೇಮುಲಾ ಗಲಾಟೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಬಂದಿತ್ತು. ಅದರ ಆದೇಶದ ಮೇಲೆ ಸುಪ್ರೀಂ ಕೋರ್ಟೇ ಹೇಳಿತ್ತು ಒಂದು ನಿಯಮಾವಳಿಯನ್ನು ರೂಪಿಸೋಣ ಅಂತ. ಅದನ್ನು ರೂಪಿಸೋಣ ಅಂದ ಕೂಡಲೇ ಈ UGC ಮಾಡಿದ್ದಂತಹ ಕೆಲಸ ಇದು. ಅವನು ಯಾವನೋ ಆಫೀಸರ್ ಕೂತ್ಕೊಂಡು ಬರೆದ, ಅದು ಮಾಡೋದು ತಪ್ಪು ಅಂತ ಯಾರೂ ಹೇಳ್ತಾನೇ ಇಲ್ಲ. ದಟ್ಸ್ ಎ ಬ್ಯೂಟಿ ಇದರಲ್ಲಿ. ಆ ನಿಯಮಾವಳಿಗಳು ಆಗಬೇಕು, ಬಟ್ ಆಗಿರೋ ರೀತಿ ಎಲ್ಲರೂ ಹಿಡ್ಕೊಂಡಿರೋದು. ಈಗ ಅದರಲ್ಲೂ ಅದನ್ನು ಕೆಲವು ಸೆಕ್ಷನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಬೇಕು ಅಂತ ಸಾಮಾನ್ಯ ವರ್ಗವನ್ನು, ಅಂದರೆ ಜನರಲ್ ಕ್ಯಾಟಗರಿನ ವಿಲನ್ಗಳೆಂದು ಅಥವಾ ಇನ್ಯಾವುದೋ ಜಾತಿಯನ್ನು ಸದಾಕಾಲ ಅವರು ರಾಕ್ಷಸರಂತೆ ಇರ್ತಾರೆ ಅಂತ ಒಂಥ ತೀರ್ಮಾನ ಮಾಡಿಬಿಟ್ಟಂಗೆ ಹೇಗೆ ತರ್ತಾ ಇದ್ದೀರಿ, ಮಿಸ್ಯೂಸನ್ನು ಯಾಕೆ ತಂದಿಲ್ಲ ಅದರಲ್ಲಿ ಅಂತ ಹಿಡ್ಕೊಂಡಿರೋದು ಎಲ್ಲರೂ. ಬಟ್ ಇದನ್ನು ಬರೆದು ಜಾರಿ ಮಾಡಿದ್ದು UGC. ಅದರ ಮಂತ್ರಿ ಒಬ್ಬ ಬೋಳೆ ಮಂತ್ರಿ, ಬುರುಡೆ ಅದು ನನ್ನ ಪ್ರಕಾರದಲ್ಲ ಮಂತ್ರಿ. ನಾವು ಅವಕಾಶ ಕೊಡಲ್ಲ ಇದಕ್ಕೆ, ಯಾರಿಗೂ ತೊಂದರೆ ಆಗೋಂಗೆ. ಏನು ಎಲ್ಲರ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿವ್ರು, ಏನು ಕಾವಲು ಕಾಯ್ತಾರಂತ ಈ ಮಂತ್ರಿ. ಆರೋಗ್ಯನ್ಸು ತುಂಬ ಇದು. ನನ್ನ ಲೆಕ್ಕಾಚಾರದಲ್ಲಿ ಕೇಂದ್ರ ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಮಿನಿಸ್ಟರ್. ಇದನ್ನು ಮಿನಿಸ್ಟ್ರಿಗೆ ಕೇಳಬೇಕು ನನ್ನ ಪ್ರಕಾರದಲ್ಲಿ. ಹೌ ಡಿಡ್ ಯು ಅಲೋ ದಿಸ್ ಟು ಗೋ? ಹೌ ಡಿಡ್ ಯು ಅಲೋ? ಕೇಳಬೇಕು ಯಾರು ಒಬ್ಬರು. ಇಲ್ಲ ಈ ಮಂತ್ರಿ ವಿರುದ್ಧ ಹೋರಾಟ ಮಾಡಬೇಕು ಎಲ್ಲ ಹುಡುಗರುಗಳು. ನನ್ನ ಪ್ರಕಾರದಲ್ಲಿ ನಾನೇನಾದ್ರು ಯೂನಿವರ್ಸಿಟಿ ಲೆವೆಲಲ್ಲಿ ಇದ್ರೆ ಮಾಡಿಸಿರ್ತಿದ್ದೆ, ಬಿಡ್ತಿರಲಿಲ್ಲ. ದಿಸ್ ಮಿನಿಸ್ಟರ್ ಹ್ಯಾಸ್ ಟು ಬಿ ಮೇಡ್ ಆನ್ಸರಬಲ್. ಹೌ ಡಿಡ್ ಯು ಅಲೋ ದಿಸ್ ಇದು ದಿ ರೂಲ್ಸ್ ಟು ಗೋ ಲೈಕ್ ದಿಸ್? ಈಗ ಯಾರಿಗೂ ತೊಂದರೆ ಕೊಡ್ದಂಗೆ ನೋಡ್ಕೋತೀನಿ. ಏನು ಎಲ್ಲ ಮನೆ ಬಾಗಿಲಿಗೆ ಹೋಗಿ ಕಾವಲು ಕಾಯೋ ಆರೋಗ್ಯನ್ಸ್ಗಳು, ದಿಮಾಕುಗಳು, ಕೊಬ್ಬುಗಳು. 10 ವರ್ಷ 15 ವರ್ಷ ಅಧಿಕಾರದಲ್ಲಿದ್ದಾಗ ಇನ್ನೇನಾಗತ್ತೆ, ಪಕ್ಷ ಕಾಪಾಡತ್ತೆ ಅಂದ್ಬಿಟ್ಟು ಅದಕ್ಕೆ ಕೋರ್ಟ್ ಹಂಗೆ ಮಾಡಿದೆ. ಲೆಟ್ ಸಿ ಮುಂದೆ ಏನಾಗುತ್ತೆ ಅಂತ. ಅಲ್ಲಿ ಪ್ರಾಬ್ಲಮ್ ಇರೋದು ಒಂದು, ಆಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, ಇನ್ನೂ ಜಾತಿ ತಾರತಮ್ಯ ಎದುರಿಸ್ತಾ ಇದ್ದೀವಿ, ಸಮಾಜದಲ್ಲಿ ಒಡಕು ಮೂಡುತ್ತೆ, ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ಆಗಲ್ಲ ಸರ್, ಹೆಂಗಾಗತ್ತೆ ಸರ್? ಕಾಲೇಜಲ್ಲಿ ಸೀಟ್ ಕೊಡೋವಾಗಲೂ ಅಪ್ರೆಸ್ಡೋ, ಜಾತಿನೋ, ಹಿಂದುಳಿದಾನೋ, ವಾಟ್ ಎವರ್ ದಿ ರೀಸನ್ಸಲ್ಲಿ ಕೊಟ್ಟಾಗಿದೆ ನಾವು. ಕೆಲಸದಲ್ಲೂ ಕೊಟ್ಟಾಗಿದೆ ನಾವು. ಎಲ್ಲ ಕೊಟ್ಟ ಮೇಲೆ ತಾರತಮ್ಯ ಹೋಗಬೇಕು, ಕ್ಯಾಶ್ಲೆಸ್ ಇರಬೇಕು, ಹೆಂಗಾಗತ್ತೆ? ಹೇಳಿ, ಹೌ ಡಸ್ ಇಟ್ ಹ್ಯಾಪನ್? ಲೆಟ್ ಎನಿ ಚೀಫ್ ಜಸ್ಟಿಸ್ಗಳು ಹೇಳಿ ನೋಡೋಣ, ಹೆಂಗೆ ಸಾಧ್ಯ ಇದೆ ಇದು? ಎಲ್ಲಿಂದಾಗತ್ತೆ? ಒಂದದು ಕರ್ನಾಟಕದಂಥ ರಾಜ್ಯದಲ್ಲಿ ಬ್ರಾಹ್ಮಣ ವರ್ಗ ಒಂದು ಬಿಟ್ಟರೆ ಇನ್ನೆಲ್ಲವೂ ಹೆಚ್ಚು ಕಡಿಮೆ ರಿಸರ್ವೇಷನಲ್ಲೇ ಇದ್ದಾರೆ. ಇನ್ನೂ ತಾರತಮ್ಯ ಅಂದರೆ ಯಾರ ಮೇಲೆ ತಾರತಮ್ಯ ಅಂತ ಏನು ಕಂಡು ಹಿಡಿಯೋಣ? ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನೀಗ, ರಿಸರ್ವ್ಡ್ ಕ್ಯಾಟಗರಿನಲ್ಲಿದ್ದರು ಗೌಡ್ರನ್ನ ಇನ್ಯಾರೋ ಬೈಯೋದು, ಲಿಂಗಾಯತರನ್ನ ಇನ್ಯಾರೋ ಬೈಯೋದು. ಅವರು ರಿಸರ್ವ್ಡೇ ಟೆಕ್ನಿಕಲಿ, ಬಟ್ ಜಾತಿ ವೈಸ್ ಅವರು ಒಪ್ಪಕ್ಕೆ ರೆಡಿ ಇಲ್ಲ. ಭಾಳ ವಿಚಿತ್ರವಾಗಿದೆ ಈ ದೇಶದ ವ್ಯವಸ್ಥೆ. ಈಗ ಹೆಚ್ಚು ಕಡಿಮೆ ಎವ್ರಿಬಡಿ ಈಸ್ ಅಂಡರ್ ರಿಸರ್ವೇಷನ್. ನಾವು ಯಾವುದೋ 1-2 ವರ್ಗಗಳನ್ನು ಬಿಟ್ಟರೆ ಈಗ ಯಾರನ್ನ ಹೇಳೋದೀಗ? ಯಾವ ಜಾತಿ ಯಾರನ್ನು ತುಳಿತಿದ್ದಾರೆ ಅಂತ ಹೇಳಬೇಕು. ಬಟ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸಲ್ಲಿ ದೇರ್ ಅಪಿಯರ್ಸ್ ಟು ಬಿ ಸಮ್ ಪ್ರಾಬ್ಲಮ್ ಅಮಾಂಗ್ ಈ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ರಿಸರ್ವೇಷನಲ್ಲಿ ಬರ್ತಿರೋ ಮಕ್ಕಳುಗಳಿಗೆ ಹೊಂದಿಕೊಳ್ಳೋದು ಕಷ್ಟ ಆಗುವಂತಹ ವಿಪರೀತ ಪ್ರಕರಣಗಳು ಬಂದಂಗೆ ಕಾಣಿಸ್ತಾ ಇದೆ ಅಲ್ಲಿ. ದಟ್ ಈಸ್ ಡ್ಯೂ ಟು ಆ ಮಕ್ಕಳ ಬುದ್ಧಿಮತ್ತಿಗೆಯಿಂದನೋ ಅಥವಾ ಜಾತಿಯಿಂದಾಗಿ ಅವ್ರನ್ನ, ಆ ಬುದ್ಧಿ ಇದ್ದರೂ ಅವ್ರನ್ನ ಒಂಥರ ಡಿಸ್ಪಿರಿಟ್ ಆಗಿ ಹೋಗ್ತಿದ್ದಾರೋ ಅರ್ಥ ಆಗ್ತಿಲ್ಲ. ದ್ಯಾಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಅದು ಅಡ್ರೆಸ್ ಆಗದೆ ಇದ್ದರೆ ಆ ರಿಸರ್ವೇಷನ್ಗೆ ಮರ್ಯಾದೆನೇ ಇಲ್ಲ ಆಗ. ಮತ್ತು ಆ ಮಕ್ಕಳು ಆ ಲೆವೆಲ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬರೋದು ಯಾವಾಗ, ಹೊಂದ್ಕೊಳ್ಳೋದು ಯಾವಾಗ? ಹಾಗಾಗಿ ಅದು ಅಡ್ರೆಸ್ ಆಗಲೇಬೇಕದು. ಅದನ್ನು ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ ನನ್ನ ಪ್ರಕಾರದಲ್ಲಿ. ಬಟ್ ಅದನ್ನು ಇಟ್ಕೊಂಡು ದುರುಪಯೋಗಗಳಿಗೆ ಕೈ ಹಾಕೋರನ್ನ ಕಡಿವಾಣ ಹಾಕಲೇಬೇಕು. ಇಲ್ಲದಿದ್ದರೆ ಹೇಗಾಗುತ್ತೆ? ಏನೇ ನೋಡೋಣ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೋ. ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಮುಂದೂಡಲ್ಪಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಪ್ರವೇಶದಿಂದಾಗಿ ಚುನಾವಣೆ ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದೆ. ನಿನ್ನೆ ಕೂಡ ಸಂಧಾನ ಸೂತ್ರವನ್ನು ಹೆಣೆದಿದ್ರು. ಆದರೂ ಕೂಡ ಇವತ್ತು ಬೆಳಗ್ಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಗಾಗಿ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ನಾಮಪತ್ರವನ್ನು ಸಲ್ಲಿಸಿದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯಾಪುರ ಸಹ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಎದುರಾಳಿ ಬಣದ DK ಶಿವಕುಮಾರ್ ಆಪ್ತರಾಗಿರುವಂತಹ ನಿರ್ದೇಶಕರ ನಾಮಪತ್ರ ಸಲ್ಲಿಸಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಅಷ್ಟರಲ್ಲಿ ಅವರು CM ಕರೆ ಮಾಡಿ ಎಲ್ಲರನ್ನೂ ಮನವೊಲಿಸಿದ್ರಿಂದ ಯಶಸ್ವಿಯಾಗಿದೆ. ಎಲ್ಲರೂ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನು
ಇನ್ನು ಸ್ವಪಕ್ಷದ ಕಾರಣದಿಂದಾಗಿ ಕಾಣದ ಕೈವಾಡ ಬಗ್ಗೆ ರಾಜೇಂದ್ರ ರಾಜಣ್ಣ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಆಗಿರ್ತಕ್ಕಂಥದ್ದು ನಮಗಿಲ್ಲ ಆ ಮಾಹಿತಿ. ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ. ಮುಖ್ಯಮಂತ್ರಿಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ. ನಿರ್ದೇಶಕರೇ ಬಹುಮತದಲ್ಲಿ ಇರ್ತಕ್ಕಂಥದ್ದು. ನಾವು ಕೇಳಿದ್ದಂಥದ್ದು ನಿಜ. ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ರು, DCM ಇದ್ರು. ತಮ್ಮ ಆದೇಶನ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದು. ಆದೇಶಕ್ಕೆ ತಲೆ ಬಾಗಬೇಕು ಅಂದ್ರೆ ಅದೇ. ಇವತ್ತು ಆ ಚುನಾವಣೆಯಲ್ಲಿ ಕೋರಂ ಕಡಿಮೆ ಇದೆ. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಇವತ್ತು ಚುನಾವಣೆಯನ್ನು ಮುಂದೆ ನಮ್ಮದೇ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಯಾವ ಕೋರಮು ಕಡಿಮೆ ಇಲ್ಲ, ಹೋಗಿಲ್ಲ ಅಷ್ಟೇ ಕೋರಮ್ ಕಡಿಮೆ ಆಗಲಿ ಅಂತ. ನಿಮ್ಮ ಯೋಗ್ಯತೆಗೆ ಒಂದು ಅಧ್ಯಕ್ಷ ಹುದ್ದೆನ ಸೆಲೆಕ್ಟ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಇಂಟರ್ನಲ್ ಪಾಲಿಟಿಕ್ಸಿಂದ ಅಷ್ಟೇನೆ. ಇನ್ನೇನೂ ಇಲ್ಲ ಇದರೊಳಗಡೆನಲ್ಲಿ.